श्रीगुरुभ्यो नमः। सृष्टिस्थित्यप्ययेह नियतिदृहितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 15ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ. ದಿತಿರುವಾಚ ಪದಂ ಭಗವತಾ ಸಾಕ್ಷಾತ್ ಸುನಾಭೋದಾರ ಬಾಹುನಾ ಆಶಾಸೆ ಪುತ್ರಯೋರ್ಮಹ್ಯಂ ಆಕೃದ್ಧಾತ್ ಬ್ರಾಹ್ಮಣಾತ್ ಪ್ರಭೋ. ಅಂದರೆ ಕಶ್ಯಪರ ಅವಮಾನ, ರುದ್ರಾದಿ ದೇವತೆಗಳ ಅವಮಾನ ಮತ್ತು ಮುಹೂರ್ತದಲ್ಲಿ ಅಂದರೆ ಯಾವ ಸಮಯದಲ್ಲಿ ಮಾಡಬೇಕೋ ಅದನ್ನ ಕಾಲ ಮೀರಿ ಮಾಡಿದ ಒಂದು ಅಪರಾಧ ಅಂತ, ಅದರಿಂದ ದುಷ್ಟರಾದ ಮಕ್ಕಳು ಹುಟ್ಟುತ್ತಾರೆ ಹಾಗೆ ಅಂತ ಕಶ್ಯಪರು ಹೇಳಿದರು. ಆ ಮಾತನ್ನು ಕೇಳಿ ದಿತಿದೇವಿ ಏನ್ ಹೇಳಿದರು ಹಾಗೆ ಅಂದ್ರೆ, ವಧಂ ಭಗವತ ಸಾಕ್ಷಾತ್, ಅದನ್ನು ಹೇಳಿದ್ರು. ಪರಮಾತ್ಮ ತಾನು ಅವತಾರವನ್ನು ತಾಳಿ ಲೋಕಕಂಟಕರಾದ ಆ ಇಬ್ರು ಮಕ್ಕಳನ್ನ ಸಂಹಾರ ಮಾಡ್ತಾನೆ ಹಾಗೆ ಅಂತ. ಅದಕ್ಕೆ ದಿತಿದೇವಿ ಹೇಳ್ತಾರೆ, ಆಗ್ಲೇ ಆಗ್ಲಿ ಸ್ವಾಮಿ, ಚಕ್ರಾಯುಧವನ್ನ ಧರಿಸಿ ಮಹಾಭುಜ ಇರತಕ್ಕ ಆ ಪರಮಾತ್ಮನೆಂದ್ರೆ ನನ್ನ ಮಕ್ಕಳು ಸಂಹರಿಸಲ್ಪಡಲಿ. ಆಶಾಸೆ ಅಂತ ಹೇಳ್ತಾರೆ. ಆಶಾಸೆ ಇಚ್ಛಾಮಿ ಅಂತ ಅರ್ಥ. ನಾನು ಕೂಡ ಅದನ್ನೇ ಬಯಸ್ತೇನೆ ಹಾಗೆ ಅಂತ. ಆದರೆ ಮಾ ಕ್ರುದ್ಧಾತ್ ಬ್ರಾಹ್ಮಣಾತ್ ಪ್ರಭೋ ಹಾಗೆ ಅಂತ. ಬ್ರಾಹ್ಮಣರ ಶಾಪ ಮಾತ್ರ ಅದಕ್ಕೆ ಬೇಡ, ಅವರಿಗೆ ಬರಬಾರದು ಹಾಗೆ. ಪರಮಾತ್ಮ ಸಂಹಾರ ಮಾಡಿದ್ರೂ ಪರವಾಗಿಲ್ಲ, ಆದರೆ ಬ್ರಾಹ್ಮಣರಿಂದ ಅವನು ಹತನಾದ ಹಾಗೆ ಅಂತ. ಯಾಕೆ? ಬ್ರಾಹ್ಮಣರ ಶಾಪ ಅವರ ವಂಶವನ್ನೇ ನಾಶ ಮಾಡತಕ್ಕದ್ದು, ಆ ಥರ ಇರುತ್ತದೆ ಅದು. ಅದರಿಂದ ಆ ರೀತಿಯಾಗಿ ಆಗೋದು ಬೇಡ ಹಾಗೆ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಬ್ರಾಹ್ಮಣರು ಅಂದ್ರೆ ಎಷ್ಟು ಭಯ ಇತ್ತು ಹಾಗೆ ಅಂತ. ಬ್ರಾಹ್ಮಣರು ಹಾಗೆ ಇರ್ತಿದ್ರು. ನ ಬ್ರಹ್ಮ, ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ನ ಬ್ರಹ್ಮದಂಡ ದಗ್ಧಸ್ಯ ನ ಭೂತ ಭಯದಸ್ಯ ಚ ನಾರಕ್ಯಶ್ಚಾನುಗೃಹ್ಣಂತಿ ಯಾಂ ಯಾಂ ಯೋನಿಮಸೌ ಗತಃ. ಬ್ರಹ್ಮಶಾಪೇನ ಹತಸ್ಯ ಕಿಂ ಅನಿಷ್ಟಂ ಭವತಿ. ಅಲ್ಲ, ಬ್ರಹ್ಮಶಾಪದಿಂದ ಹತನಾದರೆ ಏನ್ ಅನಿಷ್ಟ ಆಗ್ತದೆ, ಯಾಕೆ ಬ್ರಹ್ಮಶಾಪ ಬೇಡ ಅಂತ ಹೇಳ್ತೀಯಾ ಹಾಗೆ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ದಿತಿದೇವಿ ಹೇಳ್ತಾ ಇದ್ದಾರೆ, ದಂಡಶಾಪ ನಾರಕ ನರಕೆ ಪತಿತಾಪಿ ತಥಾ ಯಾಂ ಯಾಂ ಯೋನಿಮಸೌ ಬ್ರಹ್ಮದಂಡದಗ್ಧಃ ಭೂಯ ಭಯದಃ ವಾ ಗತೋ ಭವತಿ ತತ್ರಸ್ತಶ್ಚ ನಾನುಗೃಹ್ಣತಿ ನ ಕೃಪಾಂ ಕುರ್ವಂತಿ ಹಾಗೆ ಅಂತ. ಅಂದ್ರೆ ಬ್ರಾಹ್ಮಣ ಶಾಪದಿಂದ ನಾಶ ಹೊಂದಿದವ, ನಿರಪರಾಧಿ ಜೀವಿಗಳಿಗೆ ಹಿಂಸೆಯನ್ನ ಮಾಡತಕ್ಕವ, ಸಂಹಾರ ಮಾಡತಕ್ಕವ, ನರಕದಲ್ಲಿ ಈಗಾಗಲೇ ಯಾರು ದುಃಖ ಪಡ್ತಾ ಇದ್ದಾರೆ ಅವರ ಯಾರನ್ನೂ ಕೂಡ ಆದರದಿಂದ ನೋಡೋದಿಲ್ಲ. ನ ಅನುಗೃಹ್ಣಂತಿ ಅಂತ, ನಾರಕ್ಯಶ್ಚ ಅನುಗೃಹ್ಣಂತಿ ಯಾಂ ಯಾಂ ಯೋನಿ ಅಸೌ ಗತಃ. ಈ ಬ್ರಾಹ್ಮಣ ಶಾಪದಿಂದ ದುಃಖಕ್ಕೆ ಒಳಗಾದವ, ಜೀವಹಿಂಸೆ ಮಾಡತಕ್ಕವ, ಯಾವ ನೀಚೆ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ, ನೀಚೆ ಯೋನಿಯಲ್ಲಿ ಹುಟ್ಟಿದ್ರೂ ಕೂಡ, ಆ ಜಾತಿ ಇರ್ಬೋದು, ಆ ಯೋನಿ ಇರ್ಬೋದು,
ಆ ಜಾತಿಗೆ ಸಂಬಂಧಪಟ್ಟವರು ಅವನಿಗೆ ಗೌರವ ಕೊಡೋದಿಲ್ಲ, ಆ ಯೋನಿಗೆ ಸಂಬಂಧಪಟ್ಟವರು ಅವನಿಗೆ ಗೌರವ ಕೊಡೋದಿಲ್ಲ. ಅದರಿಂದ ಬ್ರಾಹ್ಮಣ ಶಾಪ, ಹಿಂಸೆ ಮಾಡಿ ಸಾಯುವವರು ಇವರು ಆ ನರಕಾದಿಗಳನ್ನು ಹೊಂದಿ ಮತ್ತೆ ಹುಟ್ಟುತ್ತಾರೆ. ಆದರೆ ಎಲ್ಲಿ ಹುಟ್ಟುತ್ತಾರಲ್ವಾ, ಆ ಹುಟ್ಟಿದಾಗ ಅವರಿಗೆ ಯಾರು ಗೌರವ ಕೊಡೋದಿಲ್ಲ ಹಾಗೆ ಅಂತ ಹೇಳ್ತಾರೆ. ಅದರಿಂದ ನೋಡಿ, ಒಂದು ಬ್ರಹ್ಮಶಾಪ, ಎರಡನೆಯದು ಪ್ರಾಣಿಗಳಿಗೆ ಹಿಂಸೆ. ಸೊಳ್ಳೆ ಇರ್ಬೋದು, ಏನೇ ಇರ್ಬೋದು, ಪ್ರಾಣಿಗಳಿಗೆ ಹಿಂಸೆಯನ್ನು ಕೂಡ ಮಾಡಬಾರ್ದು. ಎರಡು ಕಾರಣ ಹೇಳ್ತಾರೆ ದಿತಿದೇವಿ. ಬ್ರಾಹ್ಮಣ ಶಾಪ ಮತ್ತು ನಿರಪರಾಧಿಯಾದ ಪ್ರಾಣಿಗಳಿಗೆ ಹಿಂಸೆಯನ್ನ ಮಾಡೋದು, ಸಂಹಾರ ಮಾಡೋದು, ಇದೇ ರೀತಿಯಾಗಿ ಮಾಡೋದು. ಅಂಥವರಿಗೆ ನೀಚ ಯೋನಿಯಲ್ಲಿ ಹುಟ್ಟಿ ನರಕದಲ್ಲಿ ಅನುಭವಿಸಿ ನೀಚ ಯೋನಿಯಲ್ಲಿ ಹುಟ್ಟಿ ಬಂದ್ರೆ ಆ ಜಾತಿಗೆ ಸಂಬಂಧಪಟ್ಟವರು ಅವರನ್ನ ಗೌರವಿಸೋದಿಲ್ಲ. ಹಾಗೆ ಕಶ್ಯಪ ಉವಾಚ, ಇಷ್ಟು ಮಾತನ್ನ ಕಶ್ಯಪರು ಹೇಳಿದ್ರೆ, ದಿತಿದೇವಿ ಹೇಳಿದ್ರೆ ಕಶ್ಯಪರು ಹೇಳಿದ್ರು, ಕೃತಶೋಕಾನುತಾಪೇನ ಸದ್ಯ ಪ್ರತ್ಯವಮರ್ಶನಾತ್ ಭಗವತ್ಯುರುಮಾನಾಚ್ಚ ಭವೇ ಮಯ್ಯಪಿ ಚಾದರಾತ್ ಪುತ್ರಸ್ಯೈವ ಚ ಪುತ್ರಾಣಾಂ ಭವಿತೈಕಃ ಸತಾಂ ಮತಃ ಗಾಯಂತಿ ಯದ್ಯಶಃಶುದ್ಧಂ ಭಗವದ್ ಯಶಸಾ ಸಮಂ. ನೀನು ಕೃತಶೋಕ ಅನುತಾಪೇನ, ನೀನು ಮಾಡಿದ ತಪ್ಪಿಗೆ ನೀನು ದುಃಖವನ್ನು ಅನುಭವಿಸ್ತಾ ಇದ್ದೀಯ ಈಗ. ಕಶ್ಯಪರು ಹೇಳುವ ಮಾತು ಇದು ದಿತಿದೇವಿ. ತಪ್ಪು ಆಗಿದೆ, ಆದರೆ ಮಾಡಿದ ತಪ್ಪಿಗೆ ತಪ್ಪು ಅಂತ ಒಪ್ಪುಕೊಂಡು ಅದನ್ನು ವಾದಿಸದೆ ನೀನು ಅದನ್ನ ದುಃಖದಿಂದ ಸಹನೆ ಮಾಡ್ಕೊಂಡಿದ್ಯಾ. ಸದ್ಯ ಪ್ರತ್ಯವಮರ್ಶನ ಅಂತ ಬರೀತಾರೆ ನೋಡಿ. ಆ ಕ್ಷಣದಲ್ಲೇ ಬಂದ್ಬಿಟ್ಟಿದೆ ನಿನಗೆ, ಅದು ಮಾಡಬಾರ್ದಿತ್ತು ಹಾಗೆ ಅಂತ. ಮತ್ತು ಪರಮಾತ್ಮನಲ್ಲಿ ಗೌರವ ಇದೆ. ದೇವರು ಯಾರು ಮಾಡೋದಕ್ಕೆ, ನನ್ನ ಮಕ್ಕಳು ಹಾಗೆ ಅಂತೆಲ್ಲ ಹೇಳಿಲ್ಲ ನೋಡಿ. ಪರಮಾತ್ಮನಿಂದ ಮೃತರಾಗಲಿ ಅಂತಾನೆ ಒಪ್ಕೋತಾರೆ. ಪರಮಾತ್ಮನಲ್ಲಿ ಜ್ಞಾನ ಭಕ್ತಿ ಇದೆ ಅಂತ ಗೊತ್ತಾಗ್ತದೆ ನೋಡಿ ಇದರಿಂದ. ಆ ರೀತಿಯಾದ ಕಾರಣದಿಂದಲೂ ಕೂಡ ಶಿವನಲ್ಲೂ ನನ್ನಲ್ಲೂ ಕೂಡ ಮಯ್ಯಪಿ ಭವತ್ಯುರು ಉರುಮಾನಾಚ್ಚ ಭವೇ ಮಯ್ಯಪಿ. ಭವೆ ಅಂದ್ರೆ ರುದ್ರೇ ಅಂತ ಅರ್ಥ. ರುದ್ರದೇವರಲ್ಲೂ ನನ್ನಲ್ಲೂ ಕೂಡ ನಿನಗೆ ಭಾರಿ ಗೌರವ ಇದೆ. ಅದರಿಂದ ನಿನಗೆ ಒಂದು ಅನುಗ್ರಹ ಮಾಡ್ತೇನೆ ಹಾಗೆಂತ ಕಶ್ಯಪರು ಹೇಳ್ತಾರೆ. ಏನದು? ಪುತ್ರಸ್ಯೈವ ಚ ಪುತ್ರಾಣ ಭವಿತೈಕಃ ಸತಾಂ ಮತಃ. ನಿನ್ನ ಮಗನಾದ ಹಿರಣ್ಯಕಶಿಪು, ಅವನಿಗೆ ಒಬ್ಬ ಮಗ ಹುಟ್ಟುತ್ತಾನೆ ಪ್ರಹ್ಲಾದ ಅಂತ. ಅವನು ಮಾತ್ರ ಭಗವದ್ಭಕ್ತನಾಗಿ ಗಾಯಂತಿ ಚ ಯದ್ಯಶಃ, ಆ ಪ್ರಹ್ಲಾದನ ಗುಣವನ್ನ ಎಲ್ಲರೂ ಗಾನ ಮಾಡ್ತಾರೆ. ಸತಾಂ ಮತಃ, ಸಜ್ಜನರಿಗೆ ಸಮ್ಮತವಾದ ಕ್ರಿಯೆಗಳನ್ನ ಮಾಡ್ತಾನೆ ಅಂತ ಶುದ್ಧ ಭಗವದ್ಭಕ್ತ ಹುಟ್ಟುತ್ತಾನೆ ಹಾಗೆ. ಭಗವದ್ ಯಶಸಾ ಸಮಂ ಹಾಗೆಂತ, ದೇವರಿಗೆ ಸಮನಾದ ಕೀರ್ತಿ ಉಳ್ಳವ ಅಂತ ಅರ್ಥ. ಅಂದ್ರೆ ಇದು ದೇವರಿಗೆ ಸಮ ಅಂತ ಇಟ್ಕೋಬಾರದು, ದೇವರ ಅನುಗ್ರಹಕ್ಕೆ ಪಾತ್ರನಾದವ ಅಂತ ಅಷ್ಟೇ ಅರ್ಥ. ಯೋಗೈರ್ ಹೇಮೇವ ದುರ್ವರ್ಣಂ ಭಾವಯಿಷ್ಯಂತಿ ಸಾಧವಃ ನಿರ್ವೈರಾದಿಭಿರಾತ್ಮಾನಂ ಯಚ್ಶೀಲಂ ಅನುವರ್ತಿತಂ ಹಾಗೆ. ಆ ಪ್ರಹ್ಲಾದ ಹೇಗಿರ್ತಾನೆ ಹಾಗೆಂದ್ರೆ, ಸಾಧವಃ ಯಸ್ಯ ತ್ವತ್ಪೌತ್ರಸ್ಯ ಶೀಲಂ ಶಮದಮಾದಿ ಸ್ವಭಾವ ಅಂತ ಬರೀತಾರೆ. ಆ ನಿನ್ನ ಮೊಮ್ಮಗನಲ್ಲಿ ಇರತಕ್ಕ ಶಮದಮಾದಿ, ಅದು ಸ್ವಾಭಾವಿಕವಾದ ಶಮ ದಮ. ಶಮ ಅಂದ್ರೆ ದೇವರನ್ನೇ ಸ್ಮರಣೆ ಮಾಡ್ತಾನೆ, ಎಷ್ಟೇ ಆಪತ್ತು ಬರಲಿ ದೇವರ ಸ್ಮರಣೆ. ದಮ ಹಾಗೆಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯಗೆ ರುಚಿ ಆಗ್ತಾ ಇದೆ ಅಂತ ಕೆಟ್ಟ ಕಾರ್ಯ ಯಾವುದು ಮಾಡಕ್ ಹೋಗೋದಲ್ಲ, ತಿನ್ನಬಾರ್ದನ್ನ ತಿನ್ನೋದು ಅಂತ ಅಲ್ಲ. ಅವನು ಶಮದಮಾದಿ ಸದ್ಗುಣಗಳಿಂದ ತುಂಬಿದವನಾಗಿ ಇರ್ತಾನೆ ಹಾಗೆ. ಅನುವರ್ತಿತುಂ ಅನುಗಂತುಂ ಪ್ರಾಪ್ತುಂ ನಿರ್ವೈರಾದಿಭಿಃ ಯೋಗೈಃ ಉಪಾಯೈಃ ಆತ್ಮಾನಂ ಅಂತಃಕರಣಂ ಭಾವಯಿಷ್ಯಂತಿ ಶೋಧಯಿಷ್ಯಂತಿ.
ಆ ಪ್ರಹ್ಲಾದನ ಗುಣಗಳನ್ನ ನೋಡಿ ಜನರು ತಿದ್ಕೋತಾರಂತೆ. ನೋಡಿ ಹೇಗೆ ಮಾಡಬೇಕು, ಪ್ರಹ್ಲಾದನಂತೆ ಮಾಡಬೇಕು, ಪ್ರಹ್ಲಾದನಂತೆ ಕೋಪಾದಿಗಳನ್ನ ಬಿಡಬೇಕು, ಪ್ರಹ್ಲಾದನಂತೆ ತಾಳ್ಮೆಯಿಂದ ಇರಬೇಕು, ಹಾಗೆಂತ ಸಜ್ಜನರು ಪ್ರಹ್ಲಾದನನ್ನು ಕೊಂಡಾಡ್ತಾರಂತೆ. ಈ ರೀತಿಯಾಗಿ ಪ್ರಹ್ಲಾದನನ್ನು ಕೊಂಡಾಡಿ ತಮ್ಮಲ್ಲಿ ಮನಃಶುದ್ಧಿಯನ್ನ ಅವರು ಪಡೆಯುತ್ತಾರೆ. ಹಾಗೆ ಅಂತ ಉತ್ತಮನಾದ ಭಕ್ತ ಹುಟ್ಟುತ್ತಾನೆ. ಹಾಗೆ ಅಂತ ಇನ್ನು ಪ್ರಹ್ಲಾದನ ವಿಚಾರವನ್ನ ಮುಂದೆ ಹೇಳ್ತಾರೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ ಶ್ರೀ ಹರೇ.